ನಮಸ್ಕಾರ ಎಲ್ರಿಗೂ. ನಾನಿವತ್ತು ಬೆಣ್ಣೆ ಮಾಡ್ತಾ ಇದ್ದೀನಿ, ಅದರಿಂದ ತುಪ್ಪ ಮಾಡ್ತಾ ಇದ್ದೀನಿ. ಸಾಮಾನ್ಯವಾಗಿ ಬೆಳಗ್ಗೆನೆ ಬೆಣ್ಣೆ ತೆಗೆಯೋದ್ರಿಂದ ವಾತಾವರಣ ತಂಪಾಗಿರೋದ್ರಿಂದ ಬೇಗ ಬೆಣ್ಣೆ ಬಂದ್ಬಿಡತ್ತೆ ನಾವು ಕಡಿಯುವಾಗ. ಹಾಗಾಗಿ ಬೆಳಗ್ಗೆ ಹೊತ್ತು ಬೆಣ್ಣೆನ ಕಡಿಯೋದು ಒಳ್ಳೇದು. ಇನ್ನೊಂದು, ಹೆಚ್ಚಿಗೆ ಹಾಲು ತಗೊಂಡು ಮನೆಯಲ್ಲಿ ಬೆಣ್ಣೆ, ತುಪ್ಪ, ಮೊಸರನ್ನ ಮಾಡ್ಕೊಳ್ಳೋದ್ರಿಂದ ನಮ್ಮ ಆರೋಗ್ಯಕ್ಕೂ ಕೂಡ ಒಳ್ಳೇದು. ಇದು ನೋಡಿ, ಸುಮಾರು ಒಂದು ವಾರದ ಕೆನೆ ಇದು ಹಾಲಿನಿಂದ ತಗೊಂಡಿರೋದು. ಚೆನ್ನಾಗಿ ಬೆಳಗ್ಗೆ ಹೊತ್ತು ಸ್ವಲ್ಪ ಕಡಿಮೆ ಊರಿನಲ್ಲಿ ಹಾಲನ್ನ ಕಾಯಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಟ್ರೆ ಮೇಲೆ ಏನ್ ಕೆನೆ ಬರುತ್ತಲ್ಲ ಆ ಕೆನೆನ ನಾನು ಒಂದು ವಾರದಿಂದ ಶೇಖರಿಸಿಟ್ಕೊಂಡಿದ್ದೆ. ಇದಕ್ಕೆ ಬೆಳಗ್ಗೆನೆ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಹಾಕಿ ಹಾಗೆ ಬಿಟ್ಟಿದ್ದೆ. ಸ್ವಲ್ಪ ಹೆಪ್ಪು ಹಾಕಿ ಬಿಟ್ಟೆ. ಈ ಕೆನೆಯನ್ನ ನಾವು ಫ್ರಿಡ್ಜ್ ಅಲ್ಲಿ ಹೇಗೆ ನಾವು ಶೇಖರಿಸಿರ್ತೀವಲ್ಲ, ಕೆಲವರಿಗೆ ಇದು ಬೇಗ ಸ್ವಲ್ಪ ವಾಸನೆ ಬಂದ್ಬಿಡತ್ತೆ ಅಥವಾ ಏನೋ ಕೆಟ್ಟು ಹೋಗ್ಬೋದು. ಅಂಥವ್ರು ಫ್ರೀಸರ್ ಅಲ್ಲಿ ಇಡೋದು ಉತ್ತಮ. ಯಾಕಂದ್ರೆ ಅದು ಸ್ವಲ್ಪ ಫ್ರೆಶ್ ಆಗಿರತ್ತೆ ನಾವು ಕಡಿಯೋವರ್ಗುನು. ನೀವು 1 ವಾರಕ್ಕೊಂದ್ಸತಿ ಕಡ್ಕೊಳ್ಳೋದು ಬೆಸ್ಟ್ ಅಂತ ಹೇಳ್ತೀನಿ. ನಾನು ಜ್ಯೂಸರ್ ಅಲ್ಲಿ ಹಾಕ್ತಾ ಇದ್ದೀನಿ. ಬೆಣ್ಣೆ ಕಡಿಯೋದು ಸಾಮಾನ್ಯವಾಗಿ ಜ್ಯೂಸರ್ ಅಲ್ಲೇ ಆಗ್ಬೇಕು, ಅವಾಗ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಮತ್ತೆ ನಾ ಅವಾಗ್ಲೇ ಹೇಳ್ದಂಗೆ ಆದಷ್ಟು ಬೆಳಗ್ಗೆ ಹೊತ್ತೆ ಬೆಣ್ಣೆ ತೆಗೆಯೋದ್ರಿಂದ ತಂಪಾಗಿರೋ ವಾತಾವರಣದಲ್ಲಿ ಬೆಣ್ಣೆ ಬೇಗ ಬಂದ್ಬಿಡತ್ತೆ. ಹಾಗೆ ಇನ್ನೊಂದೇನಂದ್ರೆ, ನಮ್ಮ ಹತ್ರ ಏನಾದ್ರೂ ಹಳೆ ಮೊಸರಿದ್ರೆ, ರಾತ್ರಿ ಮೊಸರೇನಾದ್ರೂ ಇದ್ರೆ, ಇದು ನನ್ಗೆ ಇಲ್ಲೇ ಲೋಕಲ್ ಅಲ್ಲಿ ನಂಗೆ ಹಾಲು ಸಿಗೋದ್ರಿಂದ ಅದರಿಂದ ಮಾಡ್ಕೊಂಡಿರುವಂತ ಮೊಸರಾಗಿರೋದ್ರಿಂದ ಇದನ್ನು ಸಹ ನಾನು ಬೆಣ್ಣೆ ಕಡಿಲಿಕ್ಕೆ ಸೇರಿಸ್ಕೊಳ್ತೀನಿ. ಯಾಕಂದ್ರೆ ಇದರಿಂದನೂ ಸುಮಾರು ಬೆಣ್ಣೆ ಬರುತ್ತೆ. ಹಾಗಾಗಿ ನಾನು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ತೀನಿ. ಹೀಗೆ ನೀರ್ ಸೇರಿಸ್ಕೊಂಡು ಚೆನ್ನಾಗಿ ಬೆಣ್ಣೆಯನ್ನ ಇವಾಗ ಕಡ್ಕೊಳ್ಳೋಣ ನಾವು. ಒಂದ್ 2 ಸತಿ ಇದನ್ನ ಆಫ್ ಮಾಡಿ ಮತ್ತೆ ಆನ್ ಮಾಡೋದ್ರಿಂದ ಚೆನ್ನಾಗಿ ಬೆಣ್ಣೆ ಬರುತ್ತೆ. ಹಾಗಾಗಿ ಆಫ್ ಮಾಡಿ ಆನ್ ಮಾಡ್ತಾ ಇದ್ದೀನಿ. ಮತ್ತೆ ಹೀಗೆ ಬೆಣ್ಣೆ ಬಂದಿರ್ಬೇಕು. ಈ ತರ ಬಂದ್ರೆ ತೆಗಿಲಿಕ್ಕೆ ಕೈಗೆ ನೀಟಾಗಿ ಬರುತ್ತೆ. ಹಾಗಾಗಿ ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ಬೆಣ್ಣೆಯನ್ನ ಕಡ್ಕೊಳ್ಬೇಕು. ಈ ತರ ಉಂಡೆ ಉಂಡೆ ಆಗಿದೆ ನೋಡಿ ಕೆನೆ ಎಲ್ಲ. ಈ ಕನ್ಸಿಸ್ಟೆನ್ಸಿ ಬರೋವರೆಗೂ ನಾವು ಚೆನ್ನಾಗಿ ಬೆಣ್ಣೆಯನ್ನ ಕಡಿಬೇಕು. ಹೀಗೆ ಬೇರೆ ಪಾತ್ರೆಗೆ ನಾನು ಕಡ್ದಿದ್ದಂತ ಬೆಣ್ಣೆನ ಹಾಕೊಂಡೆ, ಯಾಕಂದ್ರೆ ಸುಲಭವಾಗಿ ತೆಗಿಲಿಕ್ಕೆ ಈ ತರ ಬರ್ಲಿ ಅಂತ ಅನ್ಬಿಟ್ಟು. ನೋಡಿ ಎಷ್ಟು ಚೆನ್ನಾಗಿ ಬೆಣ್ಣೆ ಬಂದಿದೆ ನೋಡಿ. ಈಗ ಇದ್ರಿಂದ ನಾನು ಈ ಪಾತ್ರೆಗೆ ಒಂದು ಪಾತ್ರೆಗೆ ನಾನು ಯಾವ್ದ್ರಲ್ಲಿ ತುಪ್ಪವನ್ನ ಕಾಯಿಸ್ತೀನಲ್ಲ ಆ ಪಾತ್ರೆಗೆ ಬೆಣ್ಣೆನ ತೆಗೆದುಕೊಂಡಿಟ್ಕೊಂಡೆ. ಇದನ್ನ ಇವಾಗ ಬೆಣ್ಣೆನ ಚೆನ್ನಾಗಿ ತೊಳಿಬೇಕು. ಯಾಕಂದ್ರೆ ಇದ್ರಲ್ಲಿ ಏನಾದ್ರೂ ಹುಳಿ ಸ್ಮೆಲ್ ಏನಾದ್ರೂ ಬರ್ತಾ ಇದ್ರೆ, ಹುಳಿಯಾಗಿ ವಾಸನೆ ಏನಾದ್ರೂ ಬರ್ತಾ ಇದ್ರೆ ಅದೆಲ್ಲ ಹೋಗ್ಲಿ ಅಂತ. ಮತ್ತೆ ಹಾಲಿನ ಅಂಶ ಏನಾದ್ರೂ, ಮಜ್ಜಿಗೆ ಅಂಶ ಹೆಚ್ಚಾಗಿ ಇದ್ರೆ ಇದ್ರಲ್ಲಿ ಸರಿಯಾಗಿ ಬೆಣ್ಣೆ ಬರೋದಿಲ್ಲ. ಹಾಗೆ ತುಪ್ಪ ಕೂಡ ಸ್ವಲ್ಪ ಬೇರೆ ವಾಸನೆ ಬರೋದ್ರಿಂದ ನಾವು ಇದಕ್ಕೆ ಹಾಕಿರುವಂತ ನೀರನ್ನ ನಾನು ಮತ್ತೆ ಇದೇ ಪಾತ್ರೆಗೆ ತೆಕ್ಕೊಳ್ತಾ ಇದ್ದೀನಿ. ಹೀಗೆ ಒಂದ್ 2-3 ಸರ್ತಿ ಒಳ್ಳೆ ನೀರಲ್ಲಿ ನಾವು ಬೆಣ್ಣೆನ ತೊಳ್ಕೊಬೇಕಾಗತ್ತೆ. ನೋಡಿದ್ರಲ್ಲ, ಈಗ ಈ ಬೆಣ್ಣೆ ಫ್ರೆಶ್ ಆಗಿದೆ. ಇವಾಗ ಇದನ್ನ ನಾವು ಕಡಿಮೆ ಉರಿ ಇಟ್ಕೊಂಡು ತುಪ್ಪವನ್ನ ಮಾಡ್ಕೋಬೇಕು. ಬನ್ನಿ ತುಪ್ಪ ಕಾಯಿಸೋಣ. ನೋಡಿ, ಇಷ್ಟು ಕಡಿಮೆ ಊರಿನಲ್ಲಿ ತುಪ್ಪವನ್ನ ಕಾಯಿಸ್ಲಿಕ್ಕೆ ಇಡ್ತಾ ಇದ್ದೀನಿ. ಸುಮಾರು 20 ನಿಮಿಷ ಬೇಕಾಗಬಹುದು. ನಾವು ಈ ಸೌತ್ ಇಂಡಿಯನ್ಸ್ ತುಪ್ಪವನ್ನ ತುಂಬಾ ಅಡಿಗೆನಲ್ಲಿ ಉಪಯೋಗಿಸ್ಕೊಳ್ತೀವಿ, ರುಚಿಗಾಗಿ ಅಥವಾ ಆರೋಗ್ಯಕ್ಕೆ ಒಳ್ಳೇದು ಅನ್ನೋ ಉದ್ದೇಶದಿಂದ. ಆಮೇಲೆ ಇನ್ನೊಂದು, ನಾವು ತುಪ್ಪವನ್ನ ಹೇಗ್ ತಿನ್ಬೇಕು ಅಂತ ನೋಡೋದಾದ್ರೆ, ತುಪ್ಪವನ್ನ ಯಾವಾಗ್ಲೂ ಬೇಯಿಸಿದ ತರಕಾರಿಗಳ ಜೊತೆ ಅಥವಾ ಸೂಪ್ಗಳ ಜೊತೆ ತಗೊಳ್ಳೋದು, ಮತ್ತೆ ಹಾಲಿನ ಜೊತೆ 1 ಚಮಚ ತುಪ್ಪವನ್ನ ತಗೊಳ್ಳೋದು ತುಂಬಾ ಉತ್ತಮ. ಈ ತರ ಹೇಳ್ದಾಗೆ ತಿನ್ನೋದ್ರಿಂದ ನಮ್ಮ ದೇಹಕ್ಕೆ ಬ್ಯಾಡ್ ಕೊಲೆಸ್ಟ್ರಾಲ್ ಅಂತ ಏನ್ ಹೇಳ್ತೀವಲ್ಲ ಅದು ಹೆಚ್ಚಾಗಿ ಸೇರೋದಿಲ್ಲ. ಆದ್ರೆ ನಾವೇನ್ ಮಾಡ್ತೀವಿ, ನಾವು ದಿನನಿತ್ಯ ಏನು ಆಹಾರ ಸೇವಿಸ್ತೀವಲ್ಲ ಅದ್ರ ಜೊತೆಗೆಲ್ಲ ರುಚಿಗೋಸ್ಕರ ತುಪ್ಪವನ್ನ ತಗೊಳ್ತಾ ಇರ್ತೀವಿ. ಅದು ತುಂಬಾನೇ ಅಪಾಯಕಾರಿ. ಹಾಗಾಗಿ ಎಷ್ಟು ಬೇಕೋ ಅಷ್ಟು
ಹಿತಮಿತವಾಗಿ ತುಪ್ಪವನ್ನ ಬಳಸೋದ್ರಿಂದ ಆರೋಗ್ಯಕ್ಕೆ ತುಂಬಾನೇ ಪೌಷ್ಟಿಕಾಂಶ ಸಿಗುತ್ತೆ. ಮನೆಯಲ್ಲೇ ಹಾಲಿಂದ ಬೆಣ್ಣೆನ ಮತ್ತೆ ತುಪ್ಪನ ಹೇಗ್ ತಯಾರಿಸ್ಕೊಂಡೆ ಅನ್ನೋದು, ನೀವು ಕೂಡ ನಿಮ್ ಮನೆ ಹತ್ರ ಎಲ್ಲಾದ್ರೂ ಹಾಲ್ ಸಿಗ್ತಾ ಇದ್ರೆ ಅಲ್ಲೇ ಹೆಚ್ಚಾಗಿ ಹಾಲು ತಗೊಂಡು ಬೆಣ್ಣೆ ತುಪ್ಪ ಮೊಸರುಗಳನ್ನ ಮನೆಯಲ್ಲೇ ಮಾಡ್ಕೊಂಡು ಆದಷ್ಟು ಆರೋಗ್ಯವಾಗಿರೋದಕ್ಕೆ ಪ್ರಯತ್ನ ಪಡಿ. ಹಾಗೆ ನಾವು ಬೆಣ್ಣೆ ಮಾಡ್ಕೊಂಡಾಗ ಅದನ್ನ ತೊಳೆದೇ ತುಪ್ಪವನ್ನ ಮಾಡ್ಕೊಳ್ಬೇಕು. ಇದು ಒಂದು ಬೋನಸ್ ಟಿಪ್, ಇದು ನೆನ್ಪಿರ್ಲಿ ಯಾವಾಗ್ಲೂ. ಯಾಕಂದ್ರೆ ತುಪ್ಪ ಸ್ಮೆಲ್ ಬರಬಾರ್ದು, ಯಾವ್ದೇ ಕೆಟ್ಟ ವಾಸನೆ ಬರಬಾರ್ದು. ತುಂಬಾ ದಿನಗಳವರೆಗೆ ತುಪ್ಪವನ್ನ ಶೇಖರಿಸಿಟ್ಕೊಳ್ಬೇಕು ಅನ್ನೋದಾದ್ರೆ ಬೆಣ್ಣೆಯನ್ನ ನಾವು ಅಚ್ಚುಕಟ್ಟಾಗಿ ಕಾಯಿಸಿ ತುಪ್ಪವನ್ನ ಮಾಡ್ಕೊಳ್ಬೇಕಾಗತ್ತೆ. ಈ ವಿಡಿಯೋ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ, ಉಪಯುಕ್ತವಾಗಿತ್ತು ಅಂತಾನು ಅನ್ಕೊಳ್ತೀನಿ. ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.